ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ತಮ್ಮ ಬಂದಿದ್ನಲ್ಲ, ಅವನು ಕೂಡ ಹೊರಡ್ತಿದ್ದ. ಇವತ್ತು ಬೇಜಾರಾಗ್ತಿತ್ತು ಅವನ್ನ ಕಳಿಸ್ಕೊಡೋದಕ್ಕೆ. ಚೆನ್ನಾಗಿತ್ತು ಅವನ ಜೊತೆ ಕಳೆದಿದ್ದಂಥ ಕ್ಷಣಗಳು ದಾವಣಗೆರೆಯಲ್ಲಿ, ಹಾಗೆ ಜೋಗ್ ಫಾಲ್ಸಲ್ಲಿ. ಆಯುಷನು ಕೂಡ ಬಂದಿದ್ಲು, ಅವಳನ್ನು ಒಂದು ಸ್ವಲ್ಪ ಮಾತಾಡಿಸ್ತಿದ್ದೆ. ಇವಾಗ ಕನ್ನಡ ಎಲ್ಲ ಪರ್ಫೆಕ್ಟ್ ಮಾತಾಡ್ತಾಳೆ, ಎಲ್ಲ ಪೂರ್ತಿ ಕೂತಿದ್ದೀನಿ ನಿಂತಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಅವಳು ನಮ್ಮ ಮನೆಗೆ ಬಂದಾಗ ಅವಳು ಹಿಂದಿ ಬಳಸೋದೇ ಕಡಿಮೆ, ಕನ್ನಡನೇ ಜಾಸ್ತಿ ಮಾತಾಡ್ತಿರ್ತಾಳೆ. ಇಲ್ಲಿ ನೋಡಿ, ಇಲ್ಲಿ ಲೈಕ್ ಮಾಡಿ, ಹಾಂ ಶೇರ್ ಮಾಡಿ, ಹಾಂ ಹೇಳು, ಸಬ್ಸ್ಕ್ರೈಬ್ ಮಾಡಿ. ನಂದಿನಿ ಪ್ರದೀಪ್ ವ್ಲಾಗ್ಸ್, ನಂದಿನಿ ಪ್ರದೀಪ್ ವ್ಲಾಗ್ಸ್ ಸಪೋರ್ಟ್ ಮಾಡಿ. ಬಾಯ್. ಹುಡುಗರುಗಳಿಗೆ ಚಿಪ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೋಸ್ಕರ ತಗೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ದರ್ಶನ್ ನಾವು ಎಷ್ಟು ಬೇಡ ಅಂದ್ರೂ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಇದಲ್ವ ನೋಯ್ತಿರೋದಕ್ಕೆ ಏನು ಮಾಡೋದು? ಸಪ್ಪಗಾಗ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ನಿನ್ನೆ ಹೋಗ್ತೀನಿ ಅಂತ ಅಂದಾಗ ನಿನ್ನೆ ದಮ್ ಬಿರಿಯಾನಿ, ಏನದು ಹೈದ್ರಾಬಾದಿ ಬಿರಿಯಾನಿ ಮಾಡಿದ್ದ. ಬೇಜಾರು ಮಾಡಿಕೊಂಡು ಲೇಟಾಗಿ ಮಾಡೋನೆ. ಅವನಿಗೂ ಬೇಜಾರಾಗ್ತಿತ್ತು ಅನಿಸುತ್ತೆ ಹೋಗ್ತಿರೋದಕ್ಕೆ, ಆದರೆ ಅವನು ಹೇಳ್ಕೊತಿರ್ಲಿಲ್ಲ. ನನಗೂ ಬೇಜಾರಾಗ್ತಿತ್ತು. ಸೊ ಫೈನಲಿ ಅವನು ಹೊರಟ, ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಬಂದಮೇಲೆ ಹೋಗಲೇಬೇಕು ಅವ್ರವ್ರ ಮನೆಗೆ. ಅವನು ಬೇಜಾರು ಮಾಡಿಕೊಂಡು ಹೊರಟ. ಹಾಂ ಅಲ್ಬೇಡ. ಅವನು ಹೊರಟ. ಸೊ ಇದು ನಾಷ್ಟ ಎಲ್ಲ ಮಾಡ್ಕೊಂಡು ನಾನು ಕೂಡ ಮನೆನ ಕ್ಲೀನ್ ಮಾಡ್ಕೋಬೇಕೈತಿ. ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗ್ತಿದೆ, ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ ಎಲ್ಲ. ಸೊ ಇವತ್ತಿನ ವ್ಲಾಗ್ ಫುಲ್ ಕ್ಲೀನಿಂಗ್ ಇವತ್ತು. ಸೊ ಶ್ರಾವಣ ಸ್ಟಾರ್ಟ್ ಆಗ್ತಿದೆ, ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಶ್ರಾವಣಕ್ಕೆಲ್ಲ ಕ್ಲೀನ್ ಮಾಡ್ಕೊತಾರೆ. ಸೊ ಅದಕ್ಕೋಸ್ಕರ ಒಂದು ಕಡೆಯಿಂದ ನಾನು ಫಸ್ಟ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿರೋ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಫ್ರಿಜ್ಜು, ಆಮೇಲೆ ಇಲ್ಲಿರೋ ಅಂಥ ಪಾತ್ರೆ ಸಾಮಾನುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಶ್ರಾವಣ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು 1.5 ತಿಂಗಳಾಯಿತು ಡೀಪ್ ಕ್ಲೀನ್ ಏನೂ ಮಾಡ್ಕೊಂಡಿಲ್ಲ. ಸೊ ಫುಲ್ಲು ಗಲೀಜಾಗಿದೆ. ಇಲ್ಲೂ ಅಷ್ಟದೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಇವಾಗ ಆಲ್ಮೋಸ್ಟ್ ಅರ್ಧ ಪಾತ್ರೆನ ಬೆಳಗಿಟ್ಟಿದ್ದೀನಿ. ಸೊ ತುಂಬ ಮೆಸ್ಸಿ ಆಗಿಬಿಟ್ಟಿದೆ ನಮ್ಮ ಕಿಚನ್ ಅಂತೂ. ನೋಡಿ, ಇದೆಲ್ಲ ಫುಲ್ಲು ತೆಗಿಬೇಕು. ಮನೆ ಚಿಕ್ಕದಾಗಿರೋದ್ರಿಂದ ಇಲಿಗಳು ಮಾಡೋ ಕೆಲಸ ಇದಿಷ್ಟು. ರಾತ್ರಿ ನೆನ್ನೆ ಸಾಯಂಕಾಲ ಪೂಜೆ ಮಾಡಿ ಎಲ್ಲ ಮಾಡಿಟ್ಟೋಗಿದ್ದೀನಿ. ಸೊ ಇಲಿಗಳು ಬಂದು ಇದೆಲ್ಲ ಉರುಳಿಸುತ್ತೆ. ಮೇಲ್ಗಡೆ ಸಾಮಾನು ಇಟ್ಟಿದ್ದೀನಿ. ಇದಿಷ್ಟು ಕ್ಲೀನ್ ಮಾಡಬೇಕು ಟೋಟಲ್. ನಮ್ಮ ಅಡುಗೆ ಮನೆ ಈ ಥರ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಇಲ್ಲೆಲ್ಲ ಇಟ್ಕೋಬೇಕಾಗುತ್ತೆ. ನೋಡಿದ್ರ ಇಷ್ಟು ಗಲೀಜಾಗಿದೆ. ಬಾಕ್ಸ್ಗೆ ಹಾಕೋಬೇಕು ರಾಗಿ ಹಿಟ್ಟೆಲ್ಲ. ಸೊ ಬಾಕ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ. ಇದೆಲ್ಲ ಪೂರ್ತಿ ಕ್ಲೀನ್ ಮಾಡಬೇಕು. ನಾನು ಬಾಕ್ಸ್ಗಳನ್ನೆಲ್ಲ ತಿಂಗ್ಳಿಗೆ ಒಂದ್ಸತಿನಾದರೂ ತೆಗೆದು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಸೊ ಇದಿಷ್ಟು ಬಾಕ್ಸ್ಗಳನ್ನ ನಾನು ಜಾಸ್ತಿ ದಿನ ಅಲ್ವಾ ಯೂಸ್ ಮಾಡೋದು. ಆ ಕೈಲೆಲ್ಲ ಮುಟ್ಟಿ ಈ ಥರ ಆಗಿರುತ್ತೆ. ಅದಕ್ಕೇ ಫಸ್ಟು ಬಾಕ್ಸ್ಗಳನ್ನ ಹಾಕೋಣ. ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊತೀನಿ. ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಬಾಕ್ಸ್ಗಳನ್ನೆಲ್ಲ ತೊಳೆದು ಒರೆಸ್ಕೊಂಡು ನಾನು ಏನಾಗಿ ತೊಳಿತೀನಿ ಅನ್ನೋದು ಇಂಪಾರ್ಟೆಂಟ್. ಈ ಬಾಕ್ಸ್ಗಳು ಇದು ನಾನು ನೋಡಿ 2 ಮಂತ್ಸ್ ಆಯಿತು, ಅಷ್ಟೊಂದೇನು ಗಲೀಜಾಗಿಲ್ಲ. ಆ ಥರ ಲಾಂಗಾಗಿ ಕ್ಲೀನಾಗಿರೋದಕ್ಕೆ ನಾನೊಂದು ಟಿಪ್ಸ್ನ ಹೇಳ್ತೀನಿ. ಸೊ ಬಳಸಿ. ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಸೇಮ್ ಮನೆ ಕೆಲಸದನ್ನೇ ಕಾಣಿಸ್ತೀನಿ ಅನಿಸುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಲೇಟ್ ಆದಷ್ಟು ನನಗೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ವ್ಲಾಗ್ ಮಾಡ್ಕೊಂಡು ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡಿ
ಸೊ ನನ್ನ ಹಸ್ಬೆಂಡ್ ಕೂಡ ಬರೋ ಟೈಮ್ ಆಯಿತು. ಅವ್ರಿಗೂ ಕೂಡ ಅಡುಗೆ ಎಲ್ಲ ರೆಡಿ ಮಾಡಬೇಕಲ್ವ, ಅದಕ್ಕೆ ಬೇಗ ಬೇಗ ಎಲ್ಲ ಮಾಡ್ಕೊಬಿಡೋಣ. ಸೊ ಸ್ಟಾರ್ಟ್. ಸೊ ಇವಾಗ ನಾನು ಒಂದಷ್ಟು ಪಾತ್ರೆಗಳನ್ನ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿರೋ ಸಾಮಾನುಗಳನ್ನೆಲ್ಲ ಇದ್ರೊಳಗಡೆ ಹಾಕಿ ನಾನು ನೆಕ್ಸ್ಟು ಬಾಕ್ಸ್ಗಳನ್ನ ತೊಳ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಒಬ್ಬೊಬ್ಬರು ಕವರಲ್ಲಿ ಕಟ್ಟಿಟ್ಬಿಡ್ತಾರೆ, ಒಬ್ಬೊಬ್ಬರು ಪಾತ್ರೆಲಿ ಹಾಕ್ತಾರೆ. ಸೊ ಪಾತ್ರೆನೇ ಈಸಿಯಾಗಿ ಹಾಕೋಬಿಡ್ಬೋದು. ಅದಕ್ಕೋಸ್ಕರ ನಾನು ಒಂದಷ್ಟು ಪಾತ್ರೆಗಳನ್ನ ತೊಗೊಂಡು ಇದನ್ನು ಹಾಕ್ತಾ ಇದ್ದೀನಿ. ನಾನು ಬಾಕ್ಸ್ನ ತೊಳಿಬೇಕಾದಾಗ ಆಲ್ಮೋಸ್ಟ್ ನಾನು ಈ 3 ಐಟಮ್ನ ಹಾಕೋತೀನಿ. ಮೊದಲನೇದಾಗಿ ಒಂದು ಸೋಡಾನ ಹಾಕೊತೀನಿ. ಒಂದು ಬೌಲಲ್ಲಿ ಸೋಡಾ ಹಾಕಿ 1-2 ಸ್ಪೂನ್ ಆಗೋಷ್ಟು ಸಾಲ್ಟ್ನ ಹಾಕೋತೀನಿ. ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿವಾಗ ಮಂತ್ಲಿ ನಾನು ಇದೇ ಥರ ಮಾಡೋದು. ಹಾಗೆ ನಾನಿವಾಗ ನಿಮ್ ಈಸಿ ಅಂತ ಅಂದ್ಬಿಟ್ಟು ಅದನ್ನು ಒಂದು ಲಿಕ್ವಿಡ್ನ ತೊಗೊತಾ ಇದ್ದೀನಿ. ನಿಮಗೆ ಇದಿಲ್ಲ ಅಂತ ಅಂದರೆ ಸೊ ವಿಮ್ ಜೆಲ್ ಈ ಥರ ಯಾವ್ದಾದ್ರು ಜೆಲ್ ಬರುತ್ತಲ್ಲ, ಸೊ ಅದನ್ನು ಹಾಕೋಬೋದು. ಇವಾಗ ನಾನು ಒಂದು ಸ್ವಲ್ಪ ವಿಮ್ ಸೋಪ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಒಂದು 5-10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಬಾಕ್ಸ್ ಎಷ್ಟು ನೀಟಾಗಿ ಆಗುತ್ತೆ ಅಂತಲೇ. ಸೊ ಇದು ತುಂಬ ಲಾಂಗಾಗಿ ಕ್ಲೀನಾಗಿರುತ್ತೆ. ಹಾಗಾಗಿ ನಾನು ಇದರಲ್ಲೇ ತೊಳ್ಕೊಬಿಡ್ತೀನಿ. ತೊಳ್ಕೊಂಡು ಹಿಂದೆನೇ ಒರೆಸ್ಬಿಟ್ಟು ಎತ್ತಿಟ್ಬಿಟ್ಟು 3 ತಿಂಗಳು ಹಾಗೆ ಬಿಟ್ಟರೆ ಅಷ್ಟೊಂದೇನು ಗಲೀಜಾಗೋದಿಲ್ಲ, ತುಂಬಾ ನೀಟಾಗಿ ಕಾಣಿಸುತ್ತೆ. ನಾನು ಈ ಥರ ಮಾಡೋದ್ರಿಂದ 1 ತಿಂಗಳು ಒಂದ್ಸತಿ ನಾನು ಕ್ಲೀನ್ ಮಾಡಿಕೊಂಡ್ರು ಸೊ 2 ಮಂತ್ಸ್ ಬಿಟ್ಟರು ನನಗೆ ಅಷ್ಟು ಗಲೀಜಾಗಿ ಕಾಣಿಸೋದಿಲ್ಲ. ಸೊ ಇವಾಗ ಬಾಕ್ಸ್ನೆಲ್ಲ ತೊಳ್ಕೊಂಡು ಪಾತ್ರೆ ಎಲ್ಲ ತೆಗಿಬೇಕಾಗುತ್ತೆ. ಬಾಕ್ಸ್ ಎಲ್ಲ ತೊಳ್ಕೊಂಡು ಆದಮೇಲೆ ಅದನ್ನೆಲ್ಲ ನೀಟಾಗಿ ಒರೆಸಿ ಜೋಡಿಸ್ಕೋಬೇಕಾಗತ್ತೆ. ಬಾಕ್ಸ್ನೆಲ್ಲ ಬೆಳಗಿದ್ದೆಲ್ಲ ಆದಮೇಲೆ ಚಿಕ್ಕ ಬಾಕ್ಸ್ ಇತ್ತು. ಸೊ ಚಿಕ್ಕ ಬಾಕ್ಸ್ನು ಕೂಡ ಬೆಳಗಿಟ್ಟು ನಾನು ಒಟ್ಟಿಗೆ ಅಲ್ಲಿ ಅಡುಗೆ ಮನೆಯೆಲ್ಲ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಸ್ಪೇಸ್ ಜಾಸ್ತಿ ಇಲ್ಲ. ಹಾಗಾಗಿ ನಾನು ಹಾಲಲ್ಲಿ ಕುತ್ಕೊಂಡು ನಾನೆಲ್ಲ ಐಟಮ್ಸ್ನೆಲ್ಲ ಒರೆಸಿ ಬಾಕ್ಸ್ನೆಲ್ಲ ಒರೆಸಿ ಅದಕ್ಕೆಲ್ಲ ಜೋಡಿಸಿಡ್ತಿದ್ದೆ. ರೂಮ್ ಅಂತೂ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಹಾಗೆ ಹಾಲು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಹಾಗೆ ವರಂಡ ಬರುತ್ತಲ್ಲ, ಸೊ ವರಂಡದಲ್ಲಿ ಫುಲ್ಲು ಆ ಮೇಲ್ಗಡೆ ಒಂದು ಸ್ವಲ್ಪ ಪೈಂಟೆಲ್ಲ ಬೀಳ್ತಿದೆ. ಸೊ ತುಂಬಾ ಗಲೀಜಾಗುತ್ತೆ ವರಂಡದಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು. ಸೊ ಇದೊಂದು ವರಂಡ ಒಂದು ಕ್ಲೀನ್ ಮಾಡ್ಕೊಬಿಟ್ರೆ ಫೈನಲಿ ನಂದು ಕೆಲಸ ಎಲ್ಲ ಆಗುತ್ತೆ. ಸೊ ಈಗ ಅಡುಗೆ ಮನೆ ಎಲ್ಲ ಕೆಲಸ ಎಲ್ಲ ಆಗಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಫುಲ್ಲು ಜೋಡಿಸ್ಕೊತಾ ಇದ್ದೀನಿ. ಈ ಬಾಕ್ಸ್ ಎಲ್ಲ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಸೊ ಮಕ್ಕಳು ವೀಡಿಯೋ ಮಾಡ್ತಿದ್ದಾರೆ. ಇದೆಲ್ಲ ಪೂರ್ತಿ ನಂದು ಬಾಕ್ಸ್ ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೆಲ್ಲ ಆದಮೇಲೆ ಇನ್ನು ಫ್ರಿಡ್ಜ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆ ಫ್ರಿಡ್ಜ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದರ ಮೇಲಿರೋ ಥಿಂಗ್ಸ್ನೆಲ್ಲ ನಾನು ಜೋಡಿಸ್ಕೋಬೇಕು. ಸೊ ಇದಿಷ್ಟು ಫೈನಲ್ ಆಗಿದೆ. ಸೊ ಇದನ್ನೆಲ್ಲ ರೆಡಿ ಮಾಡಿ ನಮ್ಮ ಅಡುಗೆ ಮನೆ ಆ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ವೀಡಿಯೋ ಮಾಡ್ತೀನಿ. ಸೊ ನಾನು ಇವಾಗ ಕಿಟಕಿನ ನಾನು ಒರೆಸ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಸೂಪರ್ ಪ್ಲ್ಯಾನ್ ಇದೆ. ಅದು ಯಾವ ಪ್ಲ್ಯಾನು, ಅದು ಏನು ಥಿಂಗ್ಸು ಅಂತ ಅಂದ್ಬಿಟ್ಟು ಕೊನೆಯಲ್ಲಿ ತೋರಿಸ್ತೀನಿ. ನಮ್ಮ ಕಿಟಕಿ ಫಸ್ಟು ಜಿಡ್ಡಿದ್ದು ಯಾವ ಥರ ಆಗಿದೆ ಅಂತ ನಾನು ತೋರಿಸ್ತೀನಿ. ಅಷ್ಟು ಸುಲಭವಾಗೆಲ್ಲ ಹೋಗೋದಿಲ್ಲ. ಸೊ ಹೋಗೋಂಗೆ ನಾವು ಮಾಡಬೇಕು. ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಕಿಟಕಿಗೆ ಸ್ಪ್ರೇ ಮಾಡಿ ನಾನು ಒರೆಸ್ಕೋತೀನಿ ಅಂತ ಅಂದ್ಬಿಟ್ಟು ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಒಂದೇ ದಿನ ನಾನು ಪೂರ್ತಿ ಕೆಲಸ ಮಾಡ್ಕೊಳ್ಳೋದಿಲ್ಲ. ಫಸ್ಟು ನಾನು ರೂಮ್ದು ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ನಾನು ಕಿಚನ್ಗೆ ಹೋಗ್ತೀನಿ. ಕಿಚನ್ನು ಹಾಗೆ ಪಾತ್ರೆ ಎಲ್ಲ ಒಂದಿನ ಆದರೆ ಕಿಟಕಿ ಬಾಗಿಲ ನಾನು ಬೇರೆ ದಿನ ನಾನು ಸಪ್ರೇಟಾಗಿ ವಾಶ್ ಮಾಡ್ಕೊತೀನಿ, ಅಂದರೆ ಒರೆಸ್ಕೊತೀನಿ. ಎಲ್ಲ ಒಂದೇ ದಿನ ಇಟ್ಕೊಬಿಟ್ರೆ ನನಗೂ ತುಂಬ ಸ್ಟ್ರೈನ್ ಆಗುತ್ತೆ. ಹಾಗೆ ಅಡುಗೆನೂ ಮಾಡಬೇಕು, ಮಕ್ಳುಗಳನ್ನ ಸ್ಕೂಲಿಂದ ಕರ್ಕೊಬರ್ಬೇಕು, ಅವ್ರನ್ನೂ ನೋಡ್ಕೋಬೇಕು, ಮತ್ತು ಇದ್ರ ಜೊತೆ ಎಡಿಟು ಕೂಡ ಮಾಡಬೇಕು ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ನಾನು ಸಣ್ಣ ಪುಟ್ಟ ಕೆಲಸನ ಮಾಡ್ಕೊಬಿಡ್ತೀನಿ ಬೇಗ. ಹಾಗೆ ಕಿಟಕಿ ಬಾಗಿಲು ಹಾಗೆ ಒರೆಸೋದೇನಾದರೂ ಇತ್ತು ಅಂದರೆ ನಾನು ಅದನ್ನು ಲಾಸ್ಟಲ್ಲಿ ಇಟ್ಕೊಂಡು. ಏನೆಲ್ಲ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಹಬ್ಬ ಮಾಡೋದು
ಮಾಡೋದಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಸ್ವಲ್ಪ ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಮ್ಮನೆ ಅಂತೂ ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೇಬೇಕು. ಯಾಕೆ ಅಂದರೆ ಸ್ವಲ್ಪ ಪೈಂಟ್, ನಾನು ಆವಾಗಲೇ ಹೇಳಿದೆ ವರಂಡದಲ್ಲೆಲ್ಲ ಸ್ವಲ್ಪ ಪೈಂಟ್ ಎಲ್ಲ ಉದುರುತ್ತೆ, ತುಂಬಾ ಕಷ್ಟ ಏನಾಗುತ್ತೆ ಅಂತ ಧೂಳು ಹೊಡ್ಕೊಂಡ್ರೆ ಪೈಂಟಾಗಿ ಇಟ್ಕೊಂಡ್ಬಿಡುತ್ತೆ. ಸೊ ಆ ಥರ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ಫಸ್ಟು ವರಂಡ ಎಲ್ಲ ಲಾಸ್ಟಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಕಿಚನ್ದು ಏನಿದೆ ಕಿಚನ್ನ ಮುಗಿಸ್ಬಿಟ್ರೆ ಅರ್ಧ ಕೆಲಸ ಆದಂಗೆ. ನೀವು ನೋಡ್ತಿರ್ಬೋದು. ಸೊ ಇದು ನಾನು ಮೊನ್ನೆ ಲಾಸ್ಟ್ ಟೈಮಲ್ಲಿ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ತುಂಬಾ ಚೆನ್ನಾಗಿ ಬಳಕೆ ಬಂದಿದೆ ಈ ಸ್ಟ್ಯಾಂಡು. ಸೊ ಇದ್ರ ಲಿಂಕ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನಾನು ಲಾಸ್ಟ್ ಟೈಮ್ ಕೂಡ ನಾನು ಕಿಚನ್ ಮೇಕವರ್ ಅಂತ ಅಂದ್ಬಿಟ್ಟು ನಾನೊಂದು ವೀಡಿಯೋ ಮಾಡಿದ್ದೆ. ಅದು ವೀಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಸೊ ಅದನ್ನ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ಸೊ ಇದೆಲ್ಲ ಆದಮೇಲೆ ನಾನು ಒಂದೆರಡು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಆ ಎರಡೂ ಪ್ರಾಡಕ್ಟು ನಮಗೆ ತುಂಬಾ ಯೂಸ್ ಆಗುತ್ತೆ. ಏನಾದರೂ ಒಂದು ಒರೆಸ್ಕೊಳ್ಳೋದು, ಒಂದು ಕಿಟಕಿ ಬಾಗಿಲು ಒರೆಸ್ಕೊಳ್ಳೋದಾಗಿರ್ಬೋದು, ಈಸಿಯಾಗಿ ನೀವು ಯಾವುದೇ ರೀತಿ ಕಷ್ಟಪಡದೆ ಒರೆಸ್ಕೊಳ್ಳೋಕ್ಕೆ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಅದು ನಾನು ಶಾರ್ಟ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ. ಲಾಂಗ್ ವೀಡಿಯೋ ಅಂದರೆ ಸರಿ ಹೋಗೋದಿಲ್ಲ, ನಿಮಗೂ ನೋಡೋಕ್ಕಷ್ಟು ಇಂಟ್ರೆಸ್ಟ್ ಆಗಲ್ಲ ಅನಿಸುತ್ತೆ. ಶಾರ್ಟ್ ವೀಡಿಯೋಗೆ ಅಪ್ಲೋಡ್ ಮಾಡಿ ನಾನು ನಿಮಗೆ ಅದನ್ನು ಸದ್ಯದರಲ್ಲೇ ಬಿಡ್ತೀನಿ ಆ ವಿಡಿಯೋನ. ಸೊ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಆ ಒಂದು ವಿಡಿಯೋ ನೋಡೋದಕ್ಕೆ. ಈಗ ನಾನು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಹಾಗೆ ಶ್ರಾವಣಕ್ಕೆ ಒಂದಷ್ಟು ಹೂಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಹೂಗಳನ್ನ ತೊಗೊಂಡು, ಮನೇಲಿ ಹೂಗಳಿದ್ರೇ ಪೂಜೆಗೆ ಇದೆಲ್ಲ ಮಾಡೋಕ್ಕೆ ಚೆನ್ನಾಗಾಗೋದು. ಅದಕ್ಕೆ ಹೊರಗಡೆ ಹೋಗಿ ಸ್ವಲ್ಪ ಹೂಗಳನ್ನೆಲ್ಲ ತೊಗೊಂಡು, ಹುಡುಗರು ತುಂಬ ದಿನದಿಂದ ಕೇಳ್ತಿದ್ರು ಪಾನಿಪುರಿ ಅಂತ ಅಂದ್ಬಿಟ್ಟು ಗುಲಾಬಿ ಹೂನ ಹಾಗೆ ಸಾವಂತಿಗೆ ಹೂನ ತೆಗೆದಿಟ್ಕೊಬಿಡ್ತೀನಿ. ಸೊ ನಾನು ಒಂದು ಸತಿ ಇಟ್ಕೊಂಡು ಒಂದು ವೀಕ್ ಆದರೂ ಬೇಕಾಗುತ್ತೆ. ಈಗ ಅಮಾವಾಸ್ಯೆ ಮತ್ತು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗೆ ಮಸಾಲೆ ಪುರಿ ಕೇಳಿದ್ರು ಹುಡುಗರು. ಸೊ ನಾನು ಯಾವಾಗಲೂ ಇದೇ ಅಂಗಡಿಗೆ ಬರೋದು. ನೀವು ನೋಡ್ತಿರ್ಬೋದು, ಇಲ್ಲಿ ಯಾವುದೇ ಥರದ ರಾಸಾಯನಿಕ ಹಾಗೂ ಕೃತಕ ಬಣ್ಣವನ್ನು ಉಪಯೋಗಿಸೋದಿಲ್ಲ ಅಂತ ಹಾಕಿದ್ದಾರೆ ಬೋರ್ಡು. ಸೊ ನಿಜವಾಗ್ಲೂ ಅವ್ರು ಅದೇ ಥರನೇ ಮಾಡೋದು. ಗೊತ್ತಿದ್ದಂಗೆ ಗೊತ್ತಾಗುತ್ತೆ ಇದಕ್ಕೇನು ಫುಡ್ ಕಲರ್ ಹಾಕಿಲ್ಲ ಅಂತ. ಸೊ ನಮಗೆ ಇಲ್ಲಿ ತುಂಬ ವರ್ಷದಿಂದ ಬರ್ತಿದ್ದೀವಿ ಇಲ್ಲಿ ಒಂದು ಪಾನಿಪುರಿ ತಿನ್ನೋದಕ್ಕೆ. ಹಾಗೆ ಮಕ್ಕಳುಗಳು ಇಲ್ಲೇ ಜಾಸ್ತಿ ಪಾನಿಪುರಿ ಎಲ್ಲ ಇಷ್ಟಪಡೋದು, ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟು ಅಂತ. ಹಾಗೆ ನನಗೆ ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ಹೋದ್ಮೇಲೆ, ಅದಕ್ಕೋಸ್ಕರ ಸ್ವಲ್ಪ ಮಾಡ್ಕೊಂಡು ಬಂದೆ. ಅಂಗಡಿದು ಪೂರ್ತಿಯಾಗಿ ಅಷ್ಟು ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ತುಂಬಾ ಸುಸ್ತಾಗಿತ್ತು. ಯಾವಾಗ ಮನೆಗೆ ಹೋಗೋಣ ಅನ್ನಿಸ್ತಿತ್ತು. ಮನೆಗೆ ಹೋಗಿ ಹುಡುಗರಿಗೆ ಮಸಾಲೆ ಪುರಿ ಎಲ್ಲ ಹಾಕ್ಕೊಟ್ಟು ನಾವು ಕೂಡ ತಿಂದು ಹಾಗೆ ಅಡುಗೆ ಮಾಡಿ ಊಟ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್.